ಅದನ್ನು ಹಾಕ್ಸಿರೋದೇ ನಾನು ಆ್ಯಕ್ಚುಲಿಗೆ. ಅದು ನನಗೆ ಆಪರ್ಚುನಿಟಿ ಸಿಕ್ತು ಆ್ಯಕ್ಚುಲಿಗೆ. ಅದು ಹೇಳಲ್ಲ, ಯಾವತ್ತಿಗೂ ಅದು ಒಂದು ಇರೋವಂಥದ್ದು. ರಾಮ ಎಷ್ಟು ಆಪರ್ಚುನಿಟಿ ಕೊಟ್ಟ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಜೀವನಕ್ಕೆ ಸಾಕು ಅನ್ಸುತ್ತೆ ಆ್ಯಕ್ಚುಲಿಗೆ. ಹೇಗೆ ಇರಲ್ಲ, ಇದು ಬಹಳ ವಿಶೇಷ. 140 ಕೋಟಿ ಜನದಲ್ಲಿ ಹೇಳಲ್ಲ, ಅದು ಅವ್ರನ್ನ ರಾಮ ಸೆಲೆಕ್ಟ್ ಮಾಡ್ಕೊಂಡು ಆ್ಯಕ್ಚುಲಿಗೆ ನೀವೇ ಕೊಡಿಪ್ಪ ಅಂತ ಹೇಳ್ಬಿಟ್ಟು ಅಂತ ಅವ್ರ ಪುಣ್ಯ ವಿಶೇಷ ಇದರಲ್ಲಿ. ನಾವು ಆ ರೀತಿ ತೊಗೊಂಡ್ರೆ ರಾಮಂದ್ರ ಟೈಮಿಗೆ ತೊಗೊಂಡ್ರೆ ಸ್ವಲ್ಪ ತಾಳೆ ಹಾಕಿ ನೋಡಿದ್ರೆ ನಂದು ಕರೆಕ್ಟಾಗಿ ಒಂದು 24 ಲಕ್ಷಕ್ಕಿಂತ ಜಾಸ್ತಿ ನಾನು ಜಪ ಮಾಡೀನಿ ಆ್ಯಕ್ಚುಲಾಗಿ ಇರಲಿ ಅಂತ. ಸೊ ಇಲ್ಲಿ 24 ಅಕ್ಷರಗಳಿಗೂ, ಇದು ರಾಮಾಯಣದ 24,000 ಶ್ಲೋಕಕ್ಕೂ, ಇದರಲ್ಲಿ 24 ಸರ್ಗಕ್ಕೂ ನಾನೊಂದು 24 ಲಕ್ಷ ಜಪ ಆಗಿರಬೇಕು. ಏನೋ ಒಂದು ಲಿಂಕು ಇದರಲ್ಲಿ 2,000 ಕಿಲೋಮೀಟ್ರ್ ದೂರ ಅಂಥ ಆಂಜನೇಯ ಇದೆಯೋ ರಾಮ ಜನ್ಮಸ್ಥಳ, ಅಲ್ಲಿ ನಮ್ಗೆ ಹಿಂಗೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಏನಾದ್ರು ಅದನ್ನು ನಿಜವಾಗ್ಲೂ ಇದು ಮಾಡೋಕ್ಕಾಗತ್ತೆ ಸರ್ ಆ್ಯಕ್ಚುಲಾಗಿ. ನಿಜವಾಗ್ಲೂ ನಾವೆಲ್ಲ ಪೊಲೀಸ್ ಅವ್ರ ಕಣ್ಣಲ್ಲಿ, ಮಿಲಿಟ್ರಿ ಅವ್ರ ಕಣ್ಣಲ್ಲಿ ನೀರು ಬರೋದು ನೋಡ್ತೀವ, ಅನ್ಲೆಸ್ ಬೇರೆ ಎಮೋಷನ್ ನೋಡೋದೇ ಇಲ್ಲ, ಕಾಣಿಸಲ್ಲ, ಅದು ನೋಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವರು ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಸರ್. ಅದನ್ನು ನಾನು ಪ್ರತ್ಯಕ್ಷ ಸಾಕ್ಷಿ. ನಂಬ್ತೀವೋ ಬಿಡ್ತೀವೋ ಅದೆಲ್ಲ ಮಿರಾಕಲ್ ಸರ್. ಭಗವಂತನ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತಾನೆ ಅದು ಆ ಅನುಗ್ರಹದಿಂದಲೇ ಆಗ್ತಾ ಇರೋದು. ಆ ಮುಹೂರ್ತ ಇದು ಸತ್ಯ ಸರ್ ಆ್ಯಕ್ಚುಲಿ. ಆಂಜನೇಯನಿಗೆ ಅಪ್ಲಿಕೇಶನ್ ಹಾಕ್ಕೊಂಡೆ, ನಮ್ಗೆ ಗೊತ್ತಿಲ್ಲ, ಇನ್ಕಿಲ್ಲ ನೋ ಆಪ್ಷನ್ ಆ್ಯಕ್ಚುಲಿ. ಅಲ್ಲಿ ಒಳಭಾಗದಲ್ಲಿ ದೇವಸ್ಥಾನದಲ್ಲಿ ನೀವು ಎಲ್ಲೆಲ್ಲಿ ಒಂದು ನಿಮ್ಮ ಕಾರ್ಯವನ್ನು ನಿರ್ವಹಿಸಿದ್ದೀರಾ? ಅದು ಬೇಸ್ಮೆಂಟಿಂದ ನಾನು ಇದ್ದೀನಿ ಆ್ಯಕ್ಚುಲಿಗೆ. ನಾನು ಆವಾಗಲೇ ಹೇಳಿದಾಗೆ ಸುಮಾರು ಒಂದು 70 ಅಲ್ಲಿ ಒಂದು 2.7 ಏಕರ್ಸ್ ಇರೋದು ಪೂರ್ತಿ ದೇವಸ್ಥಾನದ ಪ್ರಕಾರ ತೊಗೊಂಡ್ರೆ ಅದರಲ್ಲಿ 2.7 ಏಕರ್ಸ್ ಇದೆ ಆ್ಯಕ್ಚುಲಿಗೆ. ಸೊ ಅಲ್ಲಿ ಪೂರ್ತಿ ಇದರಲ್ಲಿ ಬೇಸ್ಮೆಂಟ್ಗೆ ಅಂತ ಗ್ರಾನೈಟ್ ಎಲ್ಲ ಒಂದು 70% ನಮ್ಮ ಬೆಂಗಳೂರಿಂದನೇ ಹೋಗಿರೋದು ಆ್ಯಕ್ಚುಲಾಗಿ. ಓಕೆ, ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಇದರಲ್ಲಿ ಭಾಳಷ್ಟು ಮಟ್ಟಿಗೆ ಪಾಲ ಇದರಲ್ಲಿ ನಾನು ಇನ್ಸ್ಟಾಲೇಷನ್ ಎಲ್ಲ ನಾನೇ ನೋಡ್ಕೊಂಡಿದ್ದೀನಿ ಆ್ಯಕ್ಚುಲಿಗೆ. ನಿಮ್ಮ ಜೊತೆ ನವೀನ್ ಅಂತ ಹೇಳಿದ್ರು, ನಮ್ಮ ಶ್ರೀನಾಥ್ ಅವರ ಅಕ್ಕನ ಮಗ ಆ್ಯಕ್ಚುಲಿಗೆ ಇರಲಿ. ಅನ್ನು ಕುಮಾರ್ ಅಂತಿದ್ದಾರೆ ಅವರು ಇದರಲ್ಲಿ, ಅವ್ರುಗಳು ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿಗೆ, ಪಾಪ ಸೇವೆಗಳು ಮಾಡಿರಲಿ. ಸೊ ಅದರಲ್ಲಿ ನನಗೂ ತುಂಬ ಒಂದು ಮುಖ್ಯವಾದ ಪಾತ್ರನೇ ಸಿಕ್ಕಿದ್ದಲ್ಲಿ ಇದು ಮಾಡ್ತಾ ಆ್ಯಕ್ಚುಲಿಗೆ ಇರಲಿಂತ ಇನ್ಸ್ಟಾಲೇಷನ್ ಇದೆಲ್ಲ ನೋಡ್ಕೊತಾ ಇದ್ದೆ ಆ್ಯಕ್ಚುಲಿಗೆ ಇರಲಿ ಅಂತ. ಸೊ ಅಲ್ಲೇ ನನಗೆ ಅಲ್ಲೂ ಇನ್ನೊಂದು ಪರಮ ಪವಿತ್ರವಾದ್ದು ತುಂಬ ನನಗೆ ಒಂದು ಮನಸ್ಸಿಗೆ ಇದಾಗ್ತಾಯಿದೆ ಅಂದರೆ ಅಲ್ಲಿ ಕುಬೇರ ಮೂಲಲ್ಲಿ ಕುಬೇರ ಸ್ಥಾಪಿತ ಅಂದರೆ ನೈಋತ್ಯ ದಿಕ್ಕು ಹೇಳ್ತೀವಲ್ಲ, ಆ ಕುಬೇರ ಮೂಲೆ ಅಂತ ಆ ಇದರಲ್ಲಿ ಕುಬೇರ ಸ್ಥಾಪಿತ ಮಹಾದೇವ ಲಿಂಗ ಕೂಡ ಇದೆ ಆ್ಯಕ್ಚುಲಾಗಿ ಅಲ್ಲಿ ಆ ರಾಮ ಮಂದಿರ ಪ್ರಿಮಿಸಲ್ಲಿ. ಇದು ಔಟ್ಸೈಡರ್ಸ್ಗೆ ಸದ್ಯಕ್ಕೆ ಇದಿಲ್ಲ. ಸೊ ಅಲ್ಲೂ ಇತ್ತು ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಆದಾಗಲಿಲ್ಲ ಆ್ಯಕ್ಚುಲಾಗಿ ಇಲ್ಲಿಂದ. ಅದು ಒಂದು ಹೇಳಲ್ಲ ತುಂಬ ಗ್ರೇಟ್ ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿ. ಪ್ರತಿಷ್ಠಾಪನೆ ಮಾಡಬೇಕಾದಾಗ ನಿಮ್ಮ ಅನುಭವ ಹೇಗಿತ್ತು ಸರ್? ಅಂದರೆ ಅಲ್ಲಿ ನೀವು ಇದ್ರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೇಗೆ? ಏನಂತಂದರೆ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದೆ ಆ್ಯಕ್ಚುಲಿಗೆ. ಬಹುಶಃ ನಾನು ಇದನ್ನು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಬೋದೇನೋ ಅಂತ ಅನ್ಸುತ್ತೆ ಆ್ಯಕ್ಚುಲಿಗೆ. ಆದರೆ ಅದು ಅಹಂಕಾರವೂ ಆಗಬಾರ್ದು ಆ್ಯಕ್ಚುಲಿ ಇರಲಿ. ಭಗವಂತ ಇಂಜಿನಿಯರಿಂಗ್ ಕೆಲಸ ಅಲ್ಲಿ ಕೊಟ್ಟ ಮಾಡೋಕ್ಕೆ ಅಂತ, ಸೇವೆ ಮಾಡೋಕ್ಕೆ ಅಂತ. ಜೊತೆಗೆ ಅಂದರೆ ಅವು ಮಾಡುವಾಗ ಒಂದು ಸಜ್ಜನರ ಸಹವಾಸನೂ ಕೊಟ್ಟಲ್ಲಿ ಸಾಕಷ್ಟು ಜನ. ನಮ್ಮ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಮ್ಮ ವೆಂಕಯ್ಯ ನಾಯ್ಡು ಕೂಡ ಬಂದಿದ್ದರು ಆ್ಯಕ್ಚುಲಿ, ಅವ್ರನ್ನೂ ಕೂಡ ಮಾತಾಡ್ತಾರೆ ಆ್ಯಕ್ಚುಲಿ. ಸಾಕಷ್ಟು ಎಲ್ಲ ದೊಡ್ಡ ಇವರು ಪಾಪ ಹೇಳಲ್ಲ, ಸಾಕಷ್ಟು ಜನ ಸಜ್ಜನ ಸಹವಾಸನೂ ತುಂಬ ಇದು ಬಂದರು ಆ್ಯಕ್ಚುಲಾಗಿ. ಓಕೆ, ಏನಂದರೆ ಇಲ್ಲಿ ಇದು ಮಾಡ್ಬೇಕಾದ್ರೆ ಫಸ್ಟು ಬೇಸ್ಮೆಂಟ್ ಒಂದು ಕಾಂಕ್ರೀಟ್ದು ಒಂದು 48 ಅಡಿ ಆ ಥರ ಹಾಕಿದ್ದಾರೆ ಆ್ಯಕ್ಚುಲಿ 2.7 ಏಕರ್ಸ್. ನಂತರ ಬೇಸ್ಮೆಂಟ್ ಬಂತು ಆ್ಯಕ್ಚುಲಾಗಿ, ಪ್ಲಿಂತ್ ಅಂತ ಹೇಳ್ತೀವಲ್ಲ ಅದು ಸುಮಾರು 21 ಫೀಟ್ ಇತ್ತು ಆ್ಯಕ್ಚುಲಾಗಿ. 7 ಲೇಯರ್ಸು 21 ಫೀಟು ಟೋಟಲ್ ಇರಲಿ. ಸಿಕ್ಕಾಪಟ್ಟೆ ಗ್ರಾನೈಟ್ ಅದಕ್ಕೆಲ್ಲ ಹಾಕಿದೆ ಆ್ಯಕ್ಚುಲಾಗಿ. ಓಕೆ, ಆ ಒಂದು ಟೈಮಲ್ಲಿ ಆ್ಯಕ್ಚುಲಾಗಿ ನನಗೆ ಹೇಳಲ್ಲ, ಈ ಒಂದೊಂದು 7th ಲೇಯರ್ ಲಾಸ್ಟ್ ಲೇಯರ್ ಇದು ಮಾಡಬೇಕು. ನನ್ನ ಕೈಲೇ ಎಲೆಂಟಿಯವ್ರು ಹೇಳಿಬಿಟ್ಟು ನೀವೇ ಸರಿಯಾದ ಇವರು ಅಂದ್ಬಿಟ್ಟು ನನ್ನ ಕೈಲಿ ಪೂಜೆ ಮಾಡಿಸಿದ್ರು ಲಾಸ್ಟ್ ಲೇಯರ್ ಅನ್ನೋ ದೃಷ್ಟಿನಲ್ಲಿ. ಅದನ್ನು ಮಾಡಿದ್ವಿ. ಸುಮಾರು ಒಂದು 500 ಜನಕ್ಕೆಲ್ಲ ಸ್ವೀಟ್ ಕೂಡ ಹಚ್ಚಿದ್ವಿ ನಮ್ಮ ಕಂಪ್ನಿಯಿಂದ ಇರಲಿ. ಓಕೆ, ನಂತರ ರಾಮನ ಇವತ್ತೇನು ರಾಮ ಕೂತಿದ್ದಾನಲ್ಲ ಆ್ಯಕ್ಚುಲಿಗೆ, ಆ ಒಂದು ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಒಳಗಡೆ ಗ್ರಾನೈಟ್ ಸ್ಲ್ಯಾಬ್ ಇದೆ, ನಂತರ ಗಿಟ್ಕೆ ಕೊಡಿದೆ, ಆಮೇಲೆ ಇದು ಮಾರ್ಬಲ್ ಹಾಕಿದ್ದಾರೆ ಆ್ಯಕ್ಚುಲಿಗೆ. ಸೊ ಅಲ್ಲಿ ಒಳಗಡೆ ಇರೋ ಗ್ರಾನೈಟ್ ಸ್ಲ್ಯಾಬ್ ನೀವು ರಾಮ ನಿಂತಿರೋ ಇದರಲ್ಲಿ ಅದನ್ನು ಹಾಕ್ಸಿರೋದೇ ನಾನು ಆ್ಯಕ್ಚುಲಿಗೆ. ಅದು ನನಗೆ ಆಪರ್ಚುನಿಟಿ ಸಿಕ್ತು ಆ್ಯಕ್ಚುಲಿಗೆ. ಅದು ಹೇಳಲ್ಲ, ಯಾವತ್ತಿಗೂ ಅದು ಒಂದು ಇರೋವಂಥದ್ದು. ರಾಮ ಎಷ್ಟು ಆಪರ್ಚುನಿಟಿ ಕೊಟ್ಟ ಅಂತ ಹೇಳಿದ್ರೆ
ನಿಜವಾಗ್ಲೂ ಈ ಜೀವನಕ್ಕೆ ಸಾಕು ಅನ್ಸುತ್ತೆ ಆ್ಯಕ್ಚುಲಿಗೆ. ಯಾಕೆ ಯಾರಿಗೂ ಸಿಗದೇ ಇರೋಂಥದ್ದು ಕೊಟ್ಟೇನೆ. ಯಾಕೆಂದರೆ ಅದರಲ್ಲಿ ಇವತ್ತು ರಾಮ ಅದ್ರ ಮೇಲೆ ಪ್ರತಿಷ್ಠಾಪನೆ ಆಗಿದ್ದಾನೆ. ಅಲ್ಲಿ ಜೊತೆಗೆ ಆ ಒಂದು ಇನ್ಸ್ಟಾಲೇಷನ್ ಆದ್ಮೇಲೆ ಪೂಜೆ ಕೂಡ ನಾನೇ ಮಾಡಿಸಿದೆ ಆ್ಯಕ್ಚುಲಾಗಿ ಅಂತ. ಅಂದ್ರೆ ವಿಗ್ರಹ ಇರುವಂತ ಕೆಳಭಾಗ ನೀವು ಹಾಕಿರೋದು, ಅಲ್ಲಿ ಒಳಗಡೆ ಗ್ರಾನೈಟ್ ಇದೆ ಅದರಲ್ಲಿ, ಮೇನ್ ಗ್ರಾನೈಟ್ ಅದೇ ಸಪೋರ್ಟಿವ್ ಇದು, ಗೊತ್ತಾಯ್ತಾ. ಅಲ್ಲಿ ಒಂದು ಇದು ಮಾಡಿರೋದು ಒಂದು ಆಪರ್ಚುನಿಟಿ, ನಾನೇ ಇನ್ಸ್ಟಾಲೇಷನ್ ಎಲ್ಲ ಮಾಡಿಸಿದ್ದು ಆ್ಯಕ್ಚುಲಿಗೆ. ಅದು ಬೇಡ ಅಂತ ಅಂದ್ಕೊಂಡಿತ್ತು ಇದರಲ್ಲಿ, ನಮ್ಮ ಕಂಪ್ನಿಯಿಂದ ಮಾಡಿಸೋದು ಕಷ್ಟ. ಯಾಕೆಂದರೆ ಅದು ಒಂದು 3.5 ಅಡಿ ಹೋಲೆಲ್ಲ ಮಾಡಿಸ್ಬೇಕಾಗಿತ್ತು ಆ್ಯಕ್ಚುಲಿಗೆ. ಓಕೆ, ಬೋರಿಂಗ್ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿಸ್ಬೇಕಾದ್ರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇತ್ತು ಆ್ಯಕ್ಚುಲಿ. ಗ್ರಾನೈಟ್ ಹೊಡೆದೋಗುತ್ತೆ ಮಾಡುತ್ತೆ, ಇಲ್ಲಿಂದ ಬೆಂಗಳೂರಿಂದ ಒಂದೇ ಒಂದು ಕಲ್ಲು ಸಾಗಿಸ್ಬೇಕಾಯಿತು, ಒಂದೇ ಒಂದು ಕಲ್ಗೆ 2 ಲಕ್ಷ ಆಗುತ್ತೆ. ಈ ಥರ ಸಾಕಷ್ಟು ಪ್ರಾಕ್ಟಿಕಲ್ ಚಾಲೆಂಜಸ್ ಇತ್ತು. ಇನ್ಸ್ಪೈಟ್ ಆಫ್ ಇಟ್ ನಮ್ಮ ಶ್ರೀನಾಥ್ ಸರ್ ಎಷ್ಟು ಅವ್ರ ಮನೋಭಾವ ಅಂತ ಹೇಳಿದ್ರೆ, ರಾಮನ್ಗೆ ಏನಾದ್ರು ಬೇಕಾದ್ರೆ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಆ್ಯಕ್ಚುಲಾಗಿ ಹೇಳ್ತೀನಿ. ಅವರು ಎಲ್ಲ ಶಂಕರ್ಜಿ ಇದಾಗತ್ತಲ್ಲ ಕಷ್ಟ ಆಗುತ್ತೆ ಅಂತಂದರು. ಇಲ್ಲ ಸರ್, ನೀವು ಇದು ಆಪರ್ಚುನಿಟಿ ನಮ್ಮ ಭಗವಂತ ನಮ್ಗೆ ಕೊಟ್ಟೇನೆ, ಇದರಲ್ಲಿ ಆಗಲೇಬೇಕು. ಇಲ್ಲ ನಂಗೆ ಏನಂತ ನಾನು ಹಠ ಹಿಡಿದ್ವಿ. ಅವ್ರು ಇವತ್ತು ಜ್ಞಾಪಿಸ್ಕೊತಾರೆ, ನೀವು ಹಠ ಹಿಡಿದ್ರಿ ಇವತ್ತು ಆಗುತ್ತೆ ನೋಡಿ ಅಂತ. ಕೊನೆಗೆ ಅವ್ರು ಕಳಿಸೋದ್ರು ಆ್ಯಕ್ಚುಲಿಗೆ ಇರಲಿಂತ ಇನ್ಸ್ಟಾಲೇಷನ್ ಮಾಡಿ ಪೂಜೆ ಕೂಡ ಮಾಡುತ್ತೆ ಆ್ಯಕ್ಚುಲಿಗೆ. ಇದು ನಿಜವಾಗ್ಲೂ ನನ್ನ ಸೌಭಾಗ್ಯನೇ ಅಲ್ವೇ ನನ್ನ ಜೀವನದಲ್ಲಿ ಇರಲಿ ಅಂತ. ಇವತ್ತು ಯಾವತ್ತಿದ್ರೂ ಪ್ಲ್ಯಾಟ್ಫಾರ್ಮ್ ಅಲ್ಲಿ, ಅದಕ್ಕೆ ರಾಮನ್ ನೋಡಿದ ತಕ್ಷಣ ಅಲ್ಲಿ ತಕ್ಷಣ ಬರುತ್ತೆ ಆ ಕೆಲಸ ಮಾಡ್ತಾ ಇದ್ದಿದ್ದು, ಆ ಟೈಮಲ್ಲಿ ಇದು ಮಾಡಿದ್ವಿ, ಹೇಗೆ ನೈಟ್ ಶಿಫ್ಟ್ ಇದು ಮಾಡಿ ಎಲ್ಲ ಇವತ್ತಿಗೂ ರಾತ್ರಿ ಮಧ್ಯರಾತ್ರಿ ನೆನೆಸ್ಕೊಂಡಾಗ ಕಣ್ಣಲ್ಲಿ ಬಂದ್ಬಿಡುತ್ತೆ ಆ್ಯಕ್ಚುಲಿಗೆ. ಹೇಗೆ ಭಗವಂತ ಆಪರ್ಚುನಿಟಿ ಕೊಟ್ಟನಪ್ಪ ಒಂದು ಇದು ಅಂತಂದ್ಬಿಟ್ಟು ಅಂತ. ಸೊ ಇವತ್ತು ಆ ಗ್ರಾನೈಟ್ ಕೂಡಿಸಿರೋದು ಇದು ನಮ್ಮ ಹನುಮಾನ್ ಗ್ರಾನೈಟ್ಸಿಂದನೇ ಆ್ಯಕ್ಚುಲಿಗೆ ಇರಲಿ ಅಂತ. ಹಾಗೆ ಇವ್ರು ನಿಮ್ಮ ಅಕ್ಕ ಅವ್ರು ಹೇಳ್ತಾ ಇದ್ರು, ಆ ಒಂದು ರಾಮನ ಶಿಲೆ ಕೆತ್ತನೆ ಮಾಡೋಕ್ಕಿಂತ ಮುಂಚೆ ಅದರ ಕಲ್ಲಿನ ಪರೀಕ್ಷೆ ಸಹ ನಿಮ್ಮ ಲ್ಯಾಬಲ್ಲೇ ಆಗಿರೋದಂತ. ಸೊ ಅದು ಹೇಳಲ್ಲ, ಕರ್ನಾಟಕದ ಪಾತ್ರ ತುಂಬ ಇದೆ ಅಂತ ಹೇಳ್ತಾ ಇದ್ದಲ್ಲ. ಎಲೆಕ್ಟ್ರಿಕಲ್ ವರ್ಕ್ ನಡೀತು, ಎರಡು ಏಜೆನ್ಸಿ ಕರ್ನಾಟಕದ್ದೇ ಅಲ್ಲಿ ಕೆಲಸ ಮಾಡಿದ್ದು ಇರಲಿ. ಜೊತೆಗೆ ನಿರ್ಮ್ ಅಂತ ಇದೆ, KGF ಅಲ್ಲಿ ಇದೆ ಆ್ಯಕ್ಚುಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ. ಅವರೇ ಬಂದಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಮಾಡ್ತಾ ಇದ್ದವ್ರು ಆ್ಯಕ್ಚುಲಿಗೆ. ಅಂಜನ್ ಬಾಬು ಅಂತ, ನವೀನ್ ಕುಮಾರ್ ಅಂತ ಸಾಕಷ್ಟು ಜನ ಎಲ್ಲ ಪಾಪ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಆ್ಯಕ್ಚುಲಿ. ವಿನಯ್ ಅಂತ ಹೇಳ್ಬಿಟ್ಟು ಇಲ್ಲ, ಅವರೆಲ್ಲ ಟೆಸ್ಟಿಂಗ್ ಕ್ವಾಲಿಟಿ ಟೆಸ್ಟಿಂಗ್ ಎಲ್ಲ ಅವರು ಮಾಡ್ತಾಯಿದ್ದಾರೆ ಆ್ಯಕ್ಚುಲಿಗೆ ಇರಲಿ ಅಂತ. ಸೊ ಮೇನ್ ವಿಗ್ರಹದ ಕೂಡ ಅದು ನಮ್ಮ ಅಣ್ಣನ ಲ್ಯಾಬ್ರೇಟರಿನಲ್ಲೇ ಟೆಸ್ಟಿಂಗ್ ಅದು ಆಗಿರೋದು ಆ್ಯಕ್ಚುಲಿ. ಅದು ಒಂದು ಸಂತೋಷ ಆ್ಯಕ್ಚುಲಿ, ಮನೆಗೆ ಆ ರೀತಿನೂ ಭಗವಂತ ಕೊಟ್ಟ ಅಂತ. ಹೌದು, ಆದರೆ ನಿಮಗೆ ಕೆಮಿಕಲ್ ಕಂಪೋಸಿಷನ್ನು ಅದ್ರ ಸ್ಟ್ರೆಂತ್ ಗಿಂತು ಎಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಇದು ಮಾಡಬೇಕು ಟೆಸ್ಟಿಂಗ್ ಮಾಡೋದು ನಮ್ಮ ಲ್ಯಾಬ್ರೇಟರಿಲೇ ಆಗಿದೆ ಆ್ಯಕ್ಚುಲಿ. ಕಲ್ಲನ್ನು ಸೆಲೆಕ್ಟ್ ಮಾಡಿದವರು ಶ್ರೀನಾಥ್ ಅಯ್ಯರ್ ಅವರೇ. ಯಾಕಂದರೆ ಅವ್ರಿಗೆ ಗ್ರಾನೈಟ್ ಇದರಲ್ಲಿ ಬಹಳ ಅನುಭವಸ್ಥರು ಅವ್ರು ಆ್ಯಕ್ಚುಲಾಗಿ ಇರಲಿ ಅಂತ. ಅವರೇ ಗ್ರಾನೈಟು HD ಕೋಟೆಯಲ್ಲಿ ಹುಡುಕಿ ಎಲ್ಲ ಮಾಡಿ ಅಲ್ಲಿ ಮಾಡಿದ್ದೆಲ್ಲ ಅವರೇ ಆ್ಯಕ್ಚುಲಿ ಪೂರ್ತಿ ಇಂಚ ತೊಗೊಂಡು ಅವರೇ ರಾಮನಿಗೆ ಸಮರ್ಪಣೆ ಕೂಡ ಮಾಡಿದವರು ಅವರೇ ಆ್ಯಕ್ಚುಲಾಗಿ ಇರಲ್ಲ. ಇದು ಬಹಳ ವಿಶೇಷ. 140 ಕೋಟಿ ಜನದಲ್ಲಿ ಹೇಳಲ್ಲ, ಅದು ಅವ್ರನ್ನ ರಾಮ ಸೆಲೆಕ್ಟ್ ಮಾಡ್ಕೊಂಡು ಆ್ಯಕ್ಚುಲಾಗಿ ನೀವೇ ಕೊಡಿಪ್ಪ ಅಂತ ಹೇಳ್ಬಿಟ್ಟು ಅಂತ. ಅವ್ರ ಪುಣ್ಯ ವಿಶೇಷ ಇರಲಿ. ನಾವು ಅವ್ರ ಜೊತೆ ಇದ್ದು ಇಷ್ಟೊಂದು ಏನೋ ಸೇವೆ ಮಾಡಿದ್ದು ನಮ್ಮ ಪುಣ್ಯ ವಿಶೇಷ ಇರಲಿ ಅಂತ.